ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋನ ಡೀಟೇಲಾಗಿ ನೋಡಿ. ವಿಡಿಯೋ ತುಂಬ ಲಾಂಗ್ ಆಗಿದೆ, ಸೊ ಸ್ಕಿಪ್ ಮಾಡಿದರೆ ಡೀಟೇಲಾಗಿ ನೋಡಿ. ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ ನಾನು ಮಾಡಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ, ನಾ ಮಾಡಿರೋ ತಪ್ಪನ್ನು ತಿದ್ಕೋತೀನಿ. ಇನ್ ಕೇಸ್ ಏನಾದರೂ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಎಲ್ಲ ನಿಮ್ಮ ಕ್ವಶನ್ಸ್ಗಳಿಗೂ ನಿಮ್ಮ ಕಮೆಂಟ್ಸ್ಗಳಿಗೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸ್ನೇಹಿತರೆ, ಎಲ್ಲ ಬರೆದಿಟ್ಕೊಂಡಿನಿ, ಡೀಟೇಲಾಗಿ ನಿಮ್ಗೆ ತಿಳಿಸ್ಕೊಂತ ಹೋಗ್ತೀನಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಬರೋದು LLB. ಏನು ಗುರು LLB, ಯಾವುದ್ರ ಮೇಲೆ LLB ಮಾಡ್ಬೋದು, ಯಾವ ಥರ LLB ಮಾಡ್ಬೋದು ಅಂತ ನನಗೆ ಗೊತ್ತಿರೋ ಮಾಹಿತಿನ ತಿಳಿಸ್ತೀನಿ. ಓಕೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ LLBನ ನಾವು PUC ಮೇಲೆ ಕೂಡ ಮಾಡ್ಬೋದು, ಡಿಗ್ರಿ ಮೇಲೆ ಕೂಡ ಮಾಡ್ಬೋದು, ಡಿಪ್ಲೊಮಾ ಮೇಲೆ ಕೂಡ ಮಾಡ್ಬೋದು. ಹೌದು ಸ್ನೇಹಿತರೆ, ನೀವು ಯಾವುದೇ ಒಂದು ಎಜುಕೇಷನ್ ಆಗಿದ್ರು ನೀವು ಡಿಗ್ರಿನ ಜಸ್ಟ್ PUC ಪಾಸ್ ಆಗಿದ್ರೆ ಸಾಕು, ನೀವು LLBನ ಮಾಡ್ಕೋಬೋದು. ಡೀಟೇಲಾಗಿ ತಿಳಿಸ್ತೀನಿ. PUC ಮೇಲೆ ಯಾವ ಥರ LLB ಅಂತ, ಎಷ್ಟು ವರ್ಷ ಕಲಿಬೇಕು, ಎಷ್ಟು ಸಬ್ಜೆಕ್ಟ್ ಇರುತ್ತೆ, ಎಷ್ಟು ಸೆಮೆಸ್ಟರ್ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಫಸ್ಟಾಗಿ ಬರೋದು PUC ಮೇಲೆ ನೀವು ಏನಾದರೂ LLB ಮಾಡಬೇಕು ಅಂತ ಅಂದರೆ PUC ಮೇಲೆ ನಿಮಗೆ 5 years 10 semesters ಅಂದರೆ 5 ವರ್ಷ. ಪ್ರತಿ ವರ್ಷಕ್ಕೂ 2 ಸೆಮೆಸ್ಟರ್ಗಳು ಬರುತ್ತೆ. ಸೇಮ್ ಡಿಗ್ರಿಲಿ ಯಾವ ಥರ ಇರುತ್ತೆ ಸೆಮೆಸ್ಟರ್ ವೈಸು, ಆ ಥರ ಸೆಮೆಸ್ಟರ್ ವೈಸ್ ಕೂಡ LLBಯಲ್ಲಿರೋದು. 6 months ಕ್ಲಾಸಸ್ ಇರುತ್ತೆ, 1 month ಎಕ್ಸಾಮು, ಅಗೇನ್ 6 month ಕ್ಲಾಸಸ್ಸು, 1 month ಎಕ್ಸಾಮು. ಇದೇ ಥರ 1 ಇಯರಲ್ಲಿ 2 semesters ವರ್ಕ್ ಆಗುತ್ತೆ, 2 semesters ಇರುತ್ತೆ. PUCಲಿ 5 ವರ್ಷ 10 ಸೆಮೆಸ್ಟರ್ಗಳು. ಯಾವ PUC ಕಂಪ್ಲೀಟ್ ಆಗಿರಬೇಕು ಗುರು? ನಾನು ಆರ್ಟ್ಸ್ ಮಾಡಿದ್ದೀನಿ, ಮಾಡ್ಬೋದಾ? ನಾನು ಶಿಕ್ಷಣಶಾಸ್ತ್ರ ಮಾಡಿದ್ದೀನಿ, ನಾನು ಕಾಮರ್ಸ್ ಮಾಡಿದ್ದೀನಿ, ನಾನು ಸೈನ್ಸ್ ಮಾಡಿ. ಗುರು, ಯಾವುದೇ PUC ಕಂಪ್ಲೀಟ್ ಆಗಿರಲಿ ನಿಮ್ಮದು, ಎನಿ PUC, ನಿಮ್ಮದು ಆರ್ಟ್ಸ್ ಆದರೂ ಆಗಿರ್ಬೋದು, ಕಾಮರ್ಸ್ ಆದರೂ ಆಗಿರ್ಬೋದು, ಸೈನ್ಸ್ ಆದರೂ ಆಗಿರ್ಬೋದು, ಎಜುಕೇಷನ್ ಮೀನ್ಸ್ ಶಿಕ್ಷಣಶಾಸ್ತ್ರ ಕೂಡ ಆಗಿರ್ಬೋದು. ನಿಮ್ಮ 4ರಲ್ಲಿ ನಿಮ್ದು ಯಾವುದೇ ಒಂದು PUC ಕಂಪ್ಲೀಟ್ ಆಗಿದ್ರೂ ಸಹ ನೀವು LLBನ 5 ವರ್ಷ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡಿಗ್ರಿ ಮೇಲೆ ನಾನು LLB ಮಾಡಬೇಕು ಗುರು. ಯಾವ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಎಷ್ಟು ವರ್ಷ? ಅಗೇನ್ ನೀವು ಯಾವ ಥರ 3 ವರ್ಷ 6 ಸೆಮೆಸ್ಟರ್ನ ಡಿಗ್ರಿ ಮುಗಿಸಿದ್ದೀರಿ, ಅದೇ ಥರ ಸೇಮ್ ಆಗಿ 3 ವರ್ಷ 6 ಸೆಮೆಸ್ಟರ್ನ LLB ಇರುತ್ತೆ ಸ್ನೇಹಿತರೆ. ಸೇಮ್ 3 ವರ್ಷ 6 ಸೆಮೆಸ್ಟರ್ LLB. ಯಾವ ಥರ ಅಂದರೆ ಪ್ರತಿ ಮಂತ್ 6 months ಕ್ಲಾಸಸ್ಸು, 1 month ಎಕ್ಸಾಮು, ಅಗೇನ್ 6 month ಕ್ಲಾಸಸ್ಸು, 1 month ಎಕ್ಸಾಮ್. 1 yearಲ್ಲಿ 2 semesters 2 exams, ಅದೇ ಥರ ಇರುತ್ತೆ. ಯಾವುದು ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಯಾವ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಪ್ಪ ಅಂತಂದರೆ ಎನಿ ಡಿಗ್ರಿ, BA, BCom, BBA, BSc, BE ಅಂದರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು, BSc, BBA, ಬ್ಯಾಚುಲರ್ ಆಫ್ ಕಾಮರ್ಸು, ಬ್ಯಾಚುಲರ್ ಆಫ್ ಆರ್ಟ್ಸ್, ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ರೂ ಕೂಡ ನೀವು 5 ವರ್ಷ 6 ಸೆಮೆಸ್ಟರ್ನ ಡಿಗ್ರಿನ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಬರೋದು ಡಿಪ್ಲೊಮೊ ಇಲ್ಲ ITI. ಗುರು, ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ನಂದು ITI ಕಂಪ್ಲೀಟ್ ಆಗಿದೆ, ಯಾವ ಥರ ಮಾಡಬೇಕು ಗುರು? ITI ಮೇಲೆ ಡೈರೆಕ್ಟಾಗಿ ನೀವು LLBನ ಮಾಡೋದಕ್ಕೆ ಬರಲ್ಲ. ಇನ್ ಕೇಸ್ ನೀವು LLB ಮಾಡಲೇಬೇಕು ಅನ್ನೋದಿತ್ತಂದರೆ ITI ಮುಗಿಸಿದ ಮೇಲೆ ಅಗೇನ್ ನೀವು 3 ವರ್ಷಗಳ BA ಮಾಡಬೇಕು ಸ್ನೇಹಿತರೆ. 3 years ಆಫ್ BA ಅಂದರೆ ಇವಾಗ ಏನು ಮಾಡಿದರೆ ITIನ PUC ಲೆವೆಲ್ಗೆ ಮಾಡಿರೋದ್ರಿಂದ ನೀವು BA ಡಿಗ್ರಿನ ITI ಮೇಲೆ ಮಾಡ್ಬೋದು. ಬ್ಯಾಚುಲರ್ ಆಫ್ ಆರ್ಟ್ಸ್ ಏನು ಡಿಗ್ರಿ ಇದೆ ಅದನ್ನು ನೀವು ITI ಮೇಲೆ ಮಾಡ್ಬೋದು. ಆ ಅವಕಾಶ ನಿಮಗೆ ಇದೆ. ಎಲ್ಲ ಕಾಲೇಜಲ್ಲಿಲ್ಲ, ಸ್ವಲ್ಪ ಲಿಮಿಟೆಡ್ ಕಾಲೇಜಲ್ಲಿ ಇರುತ್ತೆ. ಸೊ ಹೋಗಿ ಕೇಳಿ, ನೀವು ಅಲ್ಲಿ BA ಡಿಗ್ರಿಗೆ ಅಡ್ಮಿಷನ್ ತೊಗೊಂಡು 3 ವರ್ಷಗಳ ಕಾಲ BA ಮುಗಿಸಿ ಅಗೇನ್ ನೀವು ಕಾಮನ್ ಆಗಿ 3 ವರ್ಷಗಳ ಕಾಲ ಡಿಗ್ರಿ LLB ಡಿಗ್ರಿನ ಮಾಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಈಗ ಡಿಪ್ಲೊಮೋದವ್ರು ಯಾವ ಥರ ಗುರು? ನಾನು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ, ಈಗ ನಾನು ಯಾವ ಥರ ಮಾಡ್ಬೇಕಂದ್ರೆ ನೀವು ಅಗೇನ್ PUC ಲೆವೆಲಲ್ಲೇ ನಿಮಗೂ ಕೂಡ ಡಿಪ್ಲೊಮೋದವ್ರಿಗೂ ಕೂಡ LLB ಇರುತ್ತೆ. ನೀವು ಕೂಡ 5 ವರ್ಷ 10 ಸೆಮೆಸ್ಟರ್ನ ಡಿಗ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾರು ಡಿಪ್ಲೊಮಾ ಸ್ಟೂಡೆಂಟ್ಸ್ ಏನಿದ್ದಾರೆ ನೀವು ಕೂಡ 5 ವರ್ಷದ 10 ಸೆಮೆಸ್ಟರ್ನ ಡಿಗ್ರಿ ನೀವು ಕೂಡ ಮಾಡಬೇಕಾಗಿರುತ್ತೆ. ನಿಮಗೆ ಆ ಥರ ಅವಕಾಶ ಇರುತ್ತೆ. ಅರ್ಥ ಆಯಿತು ಅನ್ಕೋತೀನಿ. PUC ಮೇಲೆ, ಡಿಗ್ರಿ ಮೇಲೆ, ಡಿಪ್ಲೊಮಾ ಮೇಲೆ, ITI ಮೇಲೆ ಯಾವ ಥರ. ಇನ್ ಕೇಸ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಯಾರಾದರೆ 3 ವರ್ಷದ ಪ್ಯಾರಾಮೆಡಿಕಲ್ ಮುಗಿಸಿದ್ರೆ ನಿಮಗೂ ಕೂಡ 5 ವರ್ಷ LLB ಮಾಡೋ ಅವಕಾಶ ಇರುತ್ತೆ. ನೀವು ಕೂಡ 3 ವರ್ಷದ ಪ್ಯಾರಾಮೆಡಿಕಲ್ ಎಜುಕೇಷನ್ನ ಕಂಪ್ಲೀಟ್ ಮಾಡಿದರೆ ನೀವು ಕೂಡ 5 ವರ್ಷಗಳ LLBನ ಮಾಡ್ಬೋದು. PUC ಥರ ಡಿಪ್ಲೊಮಾ ಥರ 5 ವರ್ಷದ LLB ಮಾಡ್ಕೋಬೋದಾದಂಥ ಅವಕಾಶ ನಿಮಗೆ ಎಲ್ಲ ಇರುತ್ತೆ ಸ್ನೇಹಿತರೆ. ಈ ಥರ PUC, ಡಿಪ್ಲೊಮಾ, ITI, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಗಳಿಗೆ LLB ಹಚ್ಚೋ ಅವಕಾಶ ಇರುತ್ತೆ. ಹಾಗೆ ನೆಕ್ಸ್ಟ್ ಕೇಳೋದು ಏಜ್ ಲಿಮಿಟ್ ಎಷ್ಟು ಗುರು? ವಯಸ್ಸೆಷ್ಟು ಇರಬೇಕು? ಮಿನಿಮಮ್, ಮ್ಯಾಕ್ಸಿಮಮ್? ಗುರು, ಈ LLBಗೆ ನೋ ಏಜ್ ಲಿಮಿಟ್.
ಇದಕ್ಕೆ ಯಾವುದೇ ಥರದ ಏಜ್ ಲಿಮಿಟ್ ಇರೋದಿಲ್ಲ ಗುರು. ನಿನ್ಗೆ ಎಷ್ಟಾದರೂ ವಯಸ್ಸಾಗಿರಲಿ, ನೀನು 30, 40, 50, 60, ನಿನ್ನ ಕಲೆಯಿಂದ ಕಲಿಯೋಕೆ ಯಾವಾಗಲಿ ಎಲ್ಲಿವರೆಗೂ ಸಾಧ್ಯ ಇದೆಯೋ ಅಲ್ಲಿವರೆಗೂ ನೀನು LLBನ ಕಲಿಬೋದು. ನೋ ಏಜ್ ಲಿಮಿಟ್. ಇದಕ್ಕೆ ಯಾವುದೇ ತರಹದ ಏಜ್ ಲಿಮಿಟ್ ಇರೋದಿಲ್ಲ. ಮತ್ತು ನೆಕ್ಸ್ಟ್ LLBಲಿ ಯಾವ ಥರ LLBಗಳು ಬರುತ್ತೆ? LLBಲಿ 2 ಥರ LLB ಬರುತ್ತೆ. ಸ್ಟೇಟ್ LLB, ನ್ಯಾಷನಲ್ LLB. ಸ್ಟೇಟ್ ಅಂದರೆ KSLB ಮತ್ತು ನ್ಯಾಷನಲ್ ಅಂದರೆ ಕಾಮನ್ ಲಾ ಅಡ್ಮಿಷನ್. ಆದರೆ ಸ್ಟೇಟಲ್ಲಿ ಅಂದರೆ ನೀವು ಏನು ಲೋಕಲಲ್ಲಿ ನೀವು LLBನ ಹಚ್ಕೋಬೇಕು ಅಂತಂದರೆ, ಸ್ಟೇಟ್ LLB ಮಾಡಬೇಕಂದ್ರೆ ನಿಮಗೆ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ ಸ್ನೇಹಿತರೆ, ಎಂಟ್ರೆನ್ಸ್ ಎಕ್ಸಾಮ್ ಇರೋದಿಲ್ಲ. ಆದರೆ ನೀವು ನ್ಯಾಷನಲ್ LLB ಮಾಡಬೇಕಂದ್ರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ನ ಪಾಸ್ ಆದರೆ ಮಾತ್ರ ನೀವು ನ್ಯಾಷನಲ್ LLB ಕಾಲೇಜಲ್ಲಿ ನೀವು ಸೀಟ್ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಮತ್ತು ನ್ಯಾಷನಲ್ ಲಾ ಕಾಲೇಜ್ಗಳು ಎಲ್ಲೆಲ್ಲಿದೆ ಅಂದರೆ ಜಸ್ಟ್ ಒಂದೇ ಒಂದು ಕಾಲೇಜ್ ಇರೋದು, ಅದು ಬೆಂಗಳೂರಲ್ಲಿ ಮಾತ್ರ ನ್ಯಾಷನಲ್ ಕಾಲೇಜು. ಬಟ್ KSVL ಸ್ಟೇಟ್ ಕಾಲೇಜಸ್ ಏನಿದೆ 140ಕ್ಕಿಂತ ಹೆಚ್ಚು ಕಾಲೇಜಸ್ಗಳು ನಮ್ಮ ಕರ್ನಾಟಕದಲ್ಲಿದೆ. ಆ್ಯಸ್ ಪರ್ 2023 ಅಂದರೆ 2023ರ ಅಧ್ಯಯನದ ಪ್ರಕಾರ 140ಕ್ಕಿಂತ ಹೆಚ್ಚು ಕಾಲೇಜಸ್ಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ KSVL. ಇದಕ್ಕೆ ಯಾವುದೇ ಥರದ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ನೀವು PUC ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಇಲ್ಲಿಗೆ ನೀವು ಅಡ್ಮಿಷನ್ನ ತೊಗೋಬೋದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಫೀಸ್ ಎಷ್ಟಿರುತ್ತೆ ಗುರು ಒಂದು ತಿಂಗಳಿಗೆ ಫೀಸ್ ಅಂತ ಅಂದರೆ, ಗೌರ್ಮೆಂಟ್ ಲಾ ಕಾಲೇಜಿಗೆ ನೀವು ಹಚ್ತಾರೆ ಅಂದರೆ 15,000 ಇರುತ್ತೆ. ಪ್ಲಸ್ ಕಾಲೇಜ್ ಮೇಂಟೆನೆನ್ಸ್ ಚಾರ್ಜ್ ಅದು ಅಂತ ಇದು ಅಂತ ಹೇಳಿ ಇನ್ನೊಂದು 5-10Kನ ಒಂದು 10,000ವರೆಗೂ ಇಸ್ಕೋತಾರೆ. ಮತ್ತು ಎಕ್ಸಾಮ್ ಫಾರ್ಮ್ ಫೀಸು ಅದು ಎಲ್ಲ ಮತ್ತು ಬೇರೆ ಇರುತ್ತೆ. ಆದರೆ ನೀವು ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಕಾಲೇಜ್ ಮಾಡಬೇಕಂದ್ರೆ ಹತ್ತಿರ 50,000ದಿಂದ 2-2.5 ಲಕ್ಷ ತನಕ ಫೀಸ್ ಇರುತ್ತೆ. ಡಿಪೆಂಡ್ ಅಪ್ಸ್ ಆನ್ ಕಾಲೇಜ್ ಪಾಪ್ಯುಲಾರಿಟಿ, ಎಜುಕೇಷನ್ ಕ್ವಾಲಿಟಿ, ಕಾಲೇಜ್ ಕ್ವಾಲಿಟಿ, ಶಿಕ್ಷಕರ ಒಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾರ್ಮಲ್ ಆಗಿ ಗೌರ್ಮೆಂಟ್ ಕಾಲೇಜ್ 15,000ದಿಂದ, ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ 2.5 ಲಕ್ಷ ತನಕ ಫೀಸ್ನ ನಾವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಬ್ಜೆಕ್ಟ್. LLBಲಿ ಯಾವ ಸಬ್ಜೆಕ್ಟ್ಗಳು ಬರುತ್ತೆ ಅಂತ ನೋಡಿ ಸ್ನೇಹಿತರೆ. LLBಲಿ ಬರೋದು ಎಲ್ಲ ಸಬ್ಜೆಕ್ಟ್ಗಳು ಇಲ್ಲೆಲ್ಲ ನೋಟ್ ಡೌನ್ ಮಾಡಿದ್ದೀನಿ, ನೋಡ್ಬೋದು. ಲೀಗಲ್ ಮೆಥಡ್ಸು, ಕಾಂಟ್ರಾಕ್ಟ್ಸು, ಜ್ಯೂರಿ ಪ್ರಾಡಕ್ಟು, ಕೋಡ್ ಆಫ್ ಸಿವಿಲ್ ಪ್ರೊಡ್ಯೂಸರು, ಲಿಟಿಗೇಷನ್ ಅಡ್ವಾನ್ಸ್, ಪೊಲಿಟಿಕಲ್ ಸೈನ್ಸ್, ಇದೆಲ್ಲ ಸಬ್ಜೆಕ್ಟ್ಗಳು LLBಲಿ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೇನ್ ಲಾ. ಅಲ್ಲಿ ಏನಿದೆಯಲ್ಲ, ಲಾದಲ್ಲಿ ಮೇನ್ ಲಾಗಳು ಸ್ನೇಹಿತರೆ ಇವು ನೋಡ್ತಿರ್ಬೋದು. ಕಾರ್ಪೊರೇಟ್ ಲಾ, ಸಿವಿಲ್ ಲಾ, ಕ್ರಿಮಿನಲ್ ಲಾ, ಇಂಟರ್ನ್ಯಾಷನಲ್ ಲಾ, ಲೇಬರ್ ಲಾ, ಟ್ಯಾಕ್ಸ್ ಲಾ, ಪೇಟೆಂಟ್ ಲಾ, ಇದೆಲ್ಲ ಮೇನ್ ಲಾಗಳು ನಮ್ಮ LLBಯಲ್ಲಿ ಬರುವಂಥ ಮೇನ್ ಲಾಸ್ಗಳಿದು. ಅಂದರೆ ಸಮಾಜದಲ್ಲಿ ವರ್ಕ್ ಆಗುವಂಥ ಮೇನ್ ಲಾಸ್. ಮತ್ತು ಕೆಲಸ ಗುರು, ನಾವು LLB ಮುಗೀತು, ವಾಟ್ ಕ್ಯಾನ್ ಐ ಡೂ, ನಾ ಏನು ಮಾಡಬೇಕು ನೆಕ್ಸ್ಟ್ ಅಂತ ಅಂದರೆ, ನೀವು ಇವೆಲ್ಲ ಕೆಲಸಗಳು ಮೇನ್ ಕೆಲಸಗಳನ್ನ ನಾನು ನೋಟ್ ಡೌನ್ ಮಾಡಿದ್ದೀನಿ. ಇನ್ನೂ ತುಂಬ ಕೆಲಸಗಳನ್ನ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಮೇನಾಗಿ ನೀವು ಮಾಡ್ಬೋದಾದಂಥ ಕೆಲಸಗಳು, ಎಂಪ್ಲಾಯ್ಮೆಂಟ್ ಏರಿಯಾಗಳು. ಅಂದರೆ ಮೊದಲನೇದಾಗಿ ಬ್ಯಾಂಕಿಂಗ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು ಬಿಸ್ನೆಸ್ ಹೌಸಸ್, ನೆಕ್ಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ನೆಕ್ಸ್ಟ್ ಲೀಗಲ್ ಕನ್ಸಲ್ಟೆನ್ಸಿ, ನ್ಯೂಸ್ ಚಾನಲ್ಸ್, ನ್ಯೂಸ್ ಪೇಪರ್ಸ್, ಪ್ರೈವೇಟ್ ಆ್ಯಂಡ್ ಪ್ರಾಕ್ಟೀಸ್, ಯೂಟ್ಯೂಬ್ ಚಾನಲ್ ಲೆಕ್ಚರರು. ಇನ್ನೊಂದು ಕೇಳ್ಬೋದು, ಯೂಟ್ಯೂಬ್ ಚಾನಲ್ ಯಾವ ಥರ ಗುರು? ಯೂಟ್ಯೂಬ್ ಚಾನಲ್ ಯಾವ ಥರ ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ID ಮಾಡ್ಕೊಂಡು ಯೂಟ್ಯೂಬಲ್ಲಿ ಚಾನಲ್ ಮಾಡಿಕೊಂಡು ಅದರ ಮೇಲೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಲೀಗಲ್ಲಾಗಿ ವಿಡಿಯೋಸ್, ಈ ಥರ ಸಮಸ್ಯೆ ಆದರೆ ಯಾವ ಥರ ಬಗೆಹರಿಸ್ಬೋದು ಅಂತ ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದರಿಂದ ವ್ಯೂಸ್ಗಳು ಬರುತ್ತೆ, ಅದರಿಂದ ನಿಮಗೆ ರೆವಿನ್ಯೂ ಕ್ರಿಯೇಟ್ ಆಗುತ್ತೆ. ಸೊ ಆ ಥರ ನೀವು ಯೂಟ್ಯೂಬ್ ಚಾನಲಿಂದ ಕೂಡ ನೀವು ರೆವಿನ್ಯೂನ ಇಲ್ಲಿ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಲೆಕ್ಚರರ್ ಆಗಬೇಕಂದ್ರೆ ನೀವು LLB ಮುಗಿದ ಮೇಲೆ LLM ಅಂತ ಒಂದು ಕೋರ್ಸ್ ಬರುತ್ತೆ ಸ್ನೇಹಿತರೆ. ಅದು ಕೂಡ ಕೋರ್ಸು, LLM ಕೋರ್ಸ್ನ ಕಂಪ್ಲೀಟ್ ಮಾಡಿ ನೀವು ಲೆಕ್ಚರರ್ ಕೂಡ ಆಗ್ಬೋದು ಸ್ನೇಹಿತರೆ. ಮತ್ತು LLB ಮೇಲೆ ನೀವು PhD ಕೂಡ ಮಾಡ್ಬೋದು. PhD ಮಾಡಿ ಅಲ್ಲಿ ಕೂಡ ಲೆಕ್ಚರರ್ ಆಗ್ಬೋದು. ಈ ಥರವಾದ ಹಲವಾರು ಆಪ್ಷನ್ಗಳು LLB ಮುಗಿದ ಮೇಲೆ ನಿಮಗೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿಯನ್ನು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ವಿಡಿಯೋ ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಮತ್ತು ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ರಿ, ನಿಮಗೆ ಯೂಸ್ ಆಗುತ್ತೆ. ಎಲ್ಲ ಇದೆ ಇದರಲ್ಲಿ ಡೀಟೇಲು. ಓಕೆನಾ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಏನಾದರೂ ಚೂರಾದರೂ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ LLB ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚು ಮಾಹಿತಿಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್.